ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯ ಧನಧಾನ್ಯ ಸಮೃದ್ಧಿ ಮೇದೇಹಿ ದಾಪಾಯ ಸ್ವಾಹ. ಟಿವಿ9 ಡಿಜಿಟಲ್ ವಾಹಿನಿಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದು ಧನತ್ರಯೋದಶಿ. ಧನತ್ರಯೋದಶಿ ಅಂತ ಹೇಳಿದಾಗ ನಾವು ದೀಪಾವಳಿಯನ್ನು 5 ದಿನ ಆಚರಣೆ ಮಾಡ್ಕೊಳ್ತೀವಿ. ಪ್ರಥಮವಾಗಿ ನಾವು ಧನತ್ರಯೋದಶಿ, ನರಕ ಚತುರ್ದಶಿ, ಹಾಗೆಯೇ ದೀಪಾವಳಿ, ಬಲಿಪಾಡ್ಯಮಿ, ಯಮದ್ವಿತೀಯ ಅಂತ ಈ 5 ದಿನ ಆಚರಣೆ ಮಾಡ್ಕೊಳ್ಳೋ ಹಬ್ಬ. ಒಂದು ದಿನ ಮನೆ ಶುದ್ಧಿ ಮಾಡ್ಕೊಳ್ಳೋದು, ನೀರು ತುಂಬಿಸ್ಕೊಳ್ತಕ್ಕಂಥದ್ದಾಗ್ಬೋದು, ಹಾಗೆ ಏನಾದರೂ ನಾವು ಕೊಂಡ್ಕೊಂಬರ್ತಕ್ಕಂಥದ್ದು, ಹಾಗೆ ದೀಪಗಳನ್ನು ಹಚ್ಚಿ ದೀಪಾವಳಿನ ಆಚರಣೆ ಮಾಡ್ಕೊಳ್ಳೋದು, ನೋಪೆ ಹಬ್ಬ ಅಂಥೇಳಿ ಕೇದಾರೇಶ್ವರ ವ್ರತವನ್ನು ಆಚರಣೆ ಮಾಡ್ಕೊಳ್ಳೋದು, ಹಾಗೆಯೇ ಹೊಸ ವ್ಯವಹಾರ ಅಥವಾ ಹೊಸ ವ್ಯಾಪಾರವನ್ನು ಸ್ಥಾಪನೆ ಮಾಡ್ಕೊಳ್ಳೋದು, ಎಲ್ಲವೂ ಕೂಡ ಕೂಡಿರ್ತಕ್ಕಂಥ ಮಹಾಪರ್ವ ಕಾಲವೇ ಈ ಒಂದು ಧನತ್ರಯೋದಶಿ. ಧನತ್ರಯೋದಶಿ ಅಂತಕ್ಕಂಥದ್ದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂದು 18ನೇ ತಾರೀಕು 10ನೇ ತಿಂಗಳು 2025 ಶನಿವಾರದ ದಿನ ಈ ಒಂದು ಧನತ್ರಯೋದಶಿ, ಧನತೇರಾಸ್ ಅಂತ ಕರೀತಾರೆ. ಹಾಗೆ ಇಂದು ಪುಬ್ಬ ನಕ್ಷತ್ರ ಇರ್ತಕ್ಕಂಥ ಒಂದು ಸಮಯ. ಹಾಗೆ 12 ಗಂಟೆ 18 ನಿಮಿಷದ ನಂತರ ತ್ರಯೋದಶಿ ಕೂಡ ಪ್ರಾರಂಭ ಆಗ್ತಾ ಇದೆ. ಹಾಗೆಯೇ ಈ ಒಂದು 19ನೇ ತಾರೀಕು 10ನೇ ತಿಂಗಳು 1 ಗಂಟೆ 51 ನಿಮಿಷ ತನಕ ಈ ತ್ರಯೋದಶಿ ಇರ್ತಕ್ಕಂಥದ್ದು. ಇದಕ್ಕೆ ಇವತ್ತು ಧನತ್ರಯೋದಶಿಗೆ ಏನು ಪ್ರಾಶಸ್ತ್ಯ ಕೊಡ್ತೀವಿ? ಕೈಲಾದಷ್ಟು ಏನಾದರೂ ಕೊಂಡ್ಕೊಳ್ಳೋಕ್ಕೆ ಸಾಧ್ಯವಾದರೆ ಬಂಗಾರವನ್ನು ತಗೊಳ್ಳೋಕ್ಕೆ. ಹಾಗೆ ಇವತ್ತು ಬಹಳ ವಿಶೇಷವಾಗಿ ಧನ್ವಂತರಿಯ ಜಯಂತಿ ಇರ್ತಕ್ಕಂಥದ್ದು. ಬ್ರಹ್ಮ ಆಯುರ್ವೇದ ಕಾರಕ ಆಗಿರ್ತಕ್ಕಂಥವನು, ಶ್ರೀಮನ್ನಾರಾಯಣನ ಸ್ವರೂಪ ಕೂಡ ಆಗಿರ್ತಕ್ಕಂಥದ್ದು. ಹಾಗೆ ಸಮುದ್ರ ಮಥನ ಕಾಲದಲ್ಲಿ ಅಮೃತದ ಕಲಶವನ್ನು ಇಟ್ಕೊಂಡು ಜನಿಸಿದಂತಹ ಒಂದು ಧನ್ವಂತರಿಯ ಜಯಂತಿ ಕೂಡ ಇದಾಗಿರುತ್ತೆ. ಸಮೃದ್ಧಿಗೆ, ಅದೃಷ್ಟಕ್ಕೆ ಈ ಒಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ತಕ್ಕಂಥದ್ದೇ ಧನತ್ರಯೋದಶಿ. ಕೆಲವರು ತಾವು ಬೆಳೆದಂಥ ಬೆಳೆಯನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಹೊಸ ವಸ್ತು ಖರೀದಿ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಬಟ್ಟೆ ಇರ್ಬೋದು. ಅದರ ಜೊತೆಗೆ ಯಮರಾಜನ ಸಂತೃಪ್ತಿಗಾಗಿ ದೀಪವನ್ನು ಕೂಡ ಹಚ್ಚತಕ್ಕಂಥದ್ದು, ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆರೋಗ್ಯ ಚೆನ್ನಾಗಿರಬೇಕು, ವ್ಯವಹಾರಗಳು ಚೆನ್ನಾಗಿರಬೇಕು ಅಂತಕ್ಕಂಥದ್ದು. ಏನಾದರೂ ಒಂದು ವಸ್ತು ಸಾಧ್ಯವಾದರೆ, ಒಂದು ಪೊರಕೆ ಇರ್ಬೋದು, ಮೊರ ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, ಚಿನ್ನ ಇರ್ಬೋದು, ಬಂಗಾರ ಇರ್ಬೋದು, ಪಾತ್ರೆಗಳಿರ್ಬೋದು, ಯಂತ್ರಗಳಿರ್ಬೋದು, ತಾಮ್ರದ ವಸ್ತುಗಳಿರ್ಬೋದು, ಏನಾದರೂ ಕೊಂಡ್ಕೊಳ್ಳೋದು. ಯಾವ ರೀತಿ ಅಕ್ಷಯ ತೃತೀಯದಲ್ಲಿ ಕಡೆಗೆ ಉಪ್ಪು ತಗೊಳ್ಳಿ ಅಂತ ಹೇಳ್ತೀವಿ, ಅದೇ ರೀತಿ ಇವತ್ತಿನ ಸಹ ಏನಾದರೂ ಕೊಂಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಧನ್ವಂತರಿ ಪ್ರತ್ಯಕ್ಷ ಆದ ದಿನ, ಲಕ್ಷ್ಮೀನಾರಾಯಣನ ಪ್ರತ್ಯಕ್ಷ ಆದ ದಿನ, ರೈತರು ಹೊಲಗಳಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಧನತ್ರಯೋದಶಿ ಇಂದು 18ನೇ ತಾರೀಕು ಸಂಜೆ 7 ಗಂಟೆ 16 ನಿಮಿಷದಿಂದ 8 ಗಂಟೆ 20 ನಿಮಿಷದ ಈ ಪ್ರದೋಷ ಕಾಲದಲ್ಲಿ ದೀಪದಾನ, ದೀಪ ಪೂಜೆ, ದೀಪವನ್ನು ಹಚ್ಚಿ ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಸಂಜೆ 5 ಗಂಟೆ 54 ನಿಮಿಷದಿಂದ 8 ಗಂಟೆ 22 ವೃಷಭ ಕಾಲದಲ್ಲಿ ಈ ಧನತ್ರಯೋದಶಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗೆ ನಾಳೆ ಇನ್ನೇನು 21ನೇ ತಾರೀಕು ನೋಪೆ ಹಬ್ಬ ಕೂಡ ಮಾಡ್ಕೊಳ್ತೀವಿ. ಓಂ ಶ್ರೀಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಇವತ್ತು ವಸ್ತು ಖರೀದಿ, ದೀಪದಾನ, ದೀಪ ಪೂಜೆ, ಹಾಗೆ ದಕ್ಷಿಣದಲ್ಲಿ ದೀಪ ಹಚ್ಕೊಂಡು ಓಂ ಶ್ರೀಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರವನ್ನು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.